ಲಕ್ಷ್ಮೀ ನೀನಂತ ತಂಗಿ ಲಕ್ಷ್ಮೀ ನೀನಂತ ಮಂಗಲ ಬಳೆಗಳು ಅಂಗನಿಯಾರ ಕರದಲ್ಲಿ ಬಂಗಾರ ತಂಗಿ ಕರದಲ್ಲಿ ಬಂಗಾರ ಅಂಗೈಯಲ್ಲಿ ಗೌರಿ ವಾಸ ಕಂಕಣ ಶೃಂಗಾರ ತಂಗಿ ಕಂಕಣ ಶೃಂಗಾರ ಬಳೆಗಳು ಧರಿಸಿಕೊಳ್ತಾರೆ ಗೌರಿಗೆ ಹರ್ಷಂತ ತಂಗಿ ಗೌರಿಗೆ ಹರ್ಷಂತ ಉಸಿರೆಯ ಬಳೆಗಳು ಧರಿಸಿಕೊಂಡರೆ ಲಕ್ಷ್ಮಿಯು ನೀನಂತ ತಂಗಿ ಲಕ್ಷ್ಮಿಯು ನೀನಂತ ಮಂಗಲ ಬಳೆಗಳು ಅಂಗನಿಯಾರ ಕರದಲ್ಲಿ ಬಂಗಾರ ತಂಗಿ ಕರದಲ್ಲಿ ಬಂಗಾರ ಮತಿಯಾಗಲಿ ಮದುವೆಯಾಗಲಿ ಬಸಿರೆಯಾಗಿರಲಿ ತಂಗಿ ಬಸಿರೆಯಾಗಿರಲಿ ಋತುಮತಿಯಾಗಲಿ ಮದುವೆಯಾಗಲಿ ಬಸಿರೆಯಾಗಿರಲಿ ತಂಗಿ ಬಸಿರೆಯಾಗಿರಲಿ ಸತಿಯ ಕರೆದಲು ಹಸಿರು ಬಳೆಗಳು ಸತತ ಶೋಭಿಸಲಿ ತಂಗಿ ಸತತ ಶೋಭಿಸಲಿ ಮಂಗಲ ಬಳೆಗಳು ಅಂಗನಿಯಾರ ಕರದಲ್ಲಿ ಬಂಗಾರ ತಂಗಿ ಕರದಲ್ಲಿ ಬಂಗಾರ ಅಂಗೈಯಲ್ಲಿ ಗೌರಿ ವಾಸ ಕಂಕಣ ಶೃಂಗಾರ ತಂಗಿ ಕಂಕಣ ಶೃಂಗಾರ ಬಳೆಗಳು ಧರಿಸಿಕೊಂಡರೆ ಗುಣಸಾಗರಿ ಅಂತ ತಂಗಿ ಗುಣಸಾಗರಿ ಅಂತ ನೀಲಿ ಬಳೆಗಳು ಧರಿಸಿಕೊಂಡರೆ ಗುಣಸಾಗರಿ ಅಂತ ತಂಗಿ ಗುಣಸಾಗರಿ ಅಂತ ಗುಣಪೂಜತಿಗೆ ಭಾರತ ನಾರಿಗೆ ಬಳೆಗಳು ಬೇಕಂತ ಬಳೆಗಳು ಬೇಕಂತ ಮಂಗಲ ಬಳೆಗಳು ಅಂಗನಿಯಾರ ಕರದಲ್ಲಿ ಬಂಗಾರ ತಂಗಿ ಕರದಲ್ಲಿ ಬಂಗಾರ ಅಂಗೈಯಲ್ಲಿ ಗೌರಿ ವಾಸ ಕಂಕಣ ಶೃಂಗಾರ ತಂಗಿ ಕಂಕಣ ಶೃಂಗಾರ. ನಮ್ಮ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಸಿದ್ಧಮಲ್ಲ ಶಿವಾಚಾರ್ಯರು ಬರುವುದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಈಗ ಇನ್ನೊಬ್ಬರು ಶ್ರೀಗಳು ಬರೋರು ಇದ್ದಾರೆ. ಅದಕ್ಕಾಗಿ ಸ್ವಲ್ಪ ಸಮಯ ತಗೊಂಡೆವು. ಈಗ ಈ ಕಾರ್ಯಕ್ರಮ ಉದ್ಘಾಟನೆ ಪ್ರಾರಂಭಿಸಬೇಕಾಗಿದೆ. ಇವತ್ತಿನ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಚಂದ್ರಕಾಂತ್ ಕಣೂರವರು ಮಾಡಲಿದ್ದಾರೆ. ಚಂದ್ರಕಾಂತ್ ಕಣೂರವರು ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲೇ ವಿನಂತಿಸಿಕೊಳ್ತೇನೆ. ಚಂದ್ರಕಾಂತ್ ಕಣೂರವರು ಹಾಗೂ ಗ್ರಾಮದ ಪ್ರಮುಖರಾದಂಥ ಸಿದ್ದಪ್ಪ ಸರ್ಗಾಪುರ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಹಾಗೂ ಹಾಲಿ ಸದಸ್ಯರಾದಂಥ ಪ್ರಕಾಶ್ ಸಿಂಗೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಅದಲ್ಲದೆ ಸೋಮಶೇಖರ್ ನಾಟಿಕರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. सर खयात्री खयात्री खयात्री
ಯಾಚರ್ ಕೈ ಎತ್ತಿ ಈ ಕಡೆ ನೋಡ್ರಿ. ಓಕೆ ನಮ್ಮ ಗ್ರಾಮದ ಪರಮೇಶ್ವರ್ ವಿ ಮರಗುತ್ತಿ ಅವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ನಾಟಕರವರೆಗೆ ಶಿವಶರಣಪ್ಪ ಮರಗುತ್ತಿ ಅವರು ಬಂದು ಶಾಲು ಹೊದಿಸಿ ಸನ್ಮಾನಿಸಬೇಕು. ನೋಡ್ರಿ ನೋಡ್ರಿ ಈ ಕಡೆ ನೋಡ್ರಿ ಕಡೆಗೆ ಹಿಡಿ ಕೈ ಹಿಡಿ ಇಲ್ಲಿ ನೋಡ್ರಿ ಓಕೆ. ಪಾಟೀಲ್ ಕಮಲಾಪುರ ತಾಲೂಕಿನ ಜೋಳಗ ಬಿ ಗ್ರಾಮದ ಶ್ರೀ ಹಜರತ್ ಬಾಲಸಾಬ್ ಮುತ್ಯಾನವರ ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷನಾಗಿದ್ದು, ನಮ್ಮ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತೆ. ಈ ವರ್ಷ 12ನೇ ತಾರೀಕು ಗಂಧಲೇಪನ ಕಾರ್ಯಕ್ರಮ ಹಾಗೂ 13ನೇ ತಾರೀಕು ದೀಪೋತ್ಸವ ಮತ್ತು ಸಂಗೀತ ಕಾರ್ಯಕ್ರಮ ಜರುಗಲಿದೆ. 14ನೇ ತಾರೀಕು ಭಜನಾ ಹಾಗೂ ಜಂಗಿ ಪೈಲ್ವಾನರಿಂದ ಕುಸ್ತಿ ಕಾರ್ಯಕ್ರಮ ಜರುಗುತ್ತೆ. ನಮ್ಮ ಶ್ರೀ ಹಜರತ್ ಬಾಲಸಾಬ್ ಮುತ್ಯಾನವರ ದೇವಸ್ಥಾನವು ಸುಮಾರು ವರ್ಷಗಳಿಂದ ಇಲ್ಲಿ ನಿರ್ಮಾಣವಾಗಿದ್ದು, ಈ ಜಾತ್ರಾ ಕಾರ್ಯಕ್ರಮವು ಯಾವುದೇ ಭೇದ ಭಾವವಿಲ್ಲದೆ ಹಿಂದೂ ಮುಸ್ಲಿಂ ಯಾವುದೂ ಭೇದ ಭಾವವಿಲ್ಲದೆ ಎಲ್ಲ ಸಮಾಜದ ಜನರು ಒಗ್ಗೂಡಿ ಪ್ರತಿ ವರ್ಷಕ್ಕೊಮ್ಮೆ ಎಲ್ಲರೂ ಕೂಡಿ ಈ ಜಾತ್ರಾ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತೇವೆ. ಈ ಜಾತ್ರಾ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡುವುದರಿಂದ ನಮ್ಮ ಗ್ರಾಮದ ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶ ಹಾಗೂ ಎಲ್ಲ ಜಿಲ್ಲೆಗಳಿಂದ ಸಾಕಷ್ಟು ಭಕ್ತಾದಿಗಳು ಭಾಗವಹಿಸಿ ಶ್ರೀ ಹಜರತ್ ಬಾಲಸಾಬ್ ಮುತ್ಯಾನವರ ಆಶೀರ್ವಾದ ಪಡೆದುಕೊಂಡು ಪುನೀತರಾಗುತ್ತಾರೆ. ಪ್ರತಿ ವರ್ಷವೂ ಕೂಡ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಈ ಜಾತ್ರಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲು ಸಹಕರಿಸುತ್ತಾರೆ. ಅದೇ ರೀತಿ ಈ ವರ್ಷದ ಜಾತ್ರಾ ಕಾರ್ಯಕ್ರಮವು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿರುವುದರಿಂದ ಯಶಸ್ವಿ ಆಗುತ್ತೆ ಅನ್ನುವ ರೀತಿಯಲ್ಲಿ ನಾವು ಕೂಡ ಅತಿ ಬಹು ವಿಜೃಂಭಣೆಯಿಂದ ಜಾತ್ರಾ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಬಹು ವಿಜೃಂಭಣೆಯಿಂದ ಜಾತ್ರೆಯನ್ನು ಜರುಗಲಿದೆ. ಎಲ್ಲ ಶ್ರೀ ಹಜರತ್ ಬಾಲಸಾಬ್ ಮುತ್ಯಾನವರ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರಾ ಕಾರ್ಯಕ್ರಮ 3 ದಿನಗಳ ಸತತ ಕಾಲ ನಡೆಯುವುದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಭಕ್ತಾದಿಗಳಲ್ಲಿ ನಮ್ಮ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನವು ಹಳೆಯ ದೇವಸ್ಥಾನವಾಗಿತ್ತು. ಇಲ್ಲಿ ಅಭಿವೃದ್ಧಿ ಕಾಮಗಾರಿ ಆಗಿರುವುದಿಲ್ಲ. ಈಗ ಪ್ರಸ್ತುತ ವರ್ಷದಲ್ಲಿ ಬಸವೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಂಡು ಅತಿ ಶೀಘ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ಮುಗಿಸಿ ಬಸವೇಶ್ವರ ದೇವಸ್ಥಾನದಲ್ಲಿ ನೂತನವಾಗಿ ಲಿಂಗ ಸ್ಥಾಪನೆ ಮಾಡಲಾಗುತ್ತಿದೆ. ನಾಳೆ ದಿನಾಂಕ 10/4/2025 ಗುರುವಾರದ ದಿವಸ ಮುಂಜಾನೆ 11 ಗಂಟೆಗೆ ಗುರುಪಾದಲಿಂಗೇಶ್ವರ ಶ್ರೀಗಳು ಹಾಗೂ ಚುಂಚನಸೂರು ಕಲ್ಮಠದ ಶ್ರೀ ಚನ್ನಮಲ್ಲ ಶಿವಾಚಾರ್ಯಗಳು ಹಾಗೂ ಶ್ರೀ ಗಂಗಾಧರ ಶಿವಾಚಾರ್ಯಗಳು ಹಾಗೂ ನೀಲೂರದ ಶ್ರೀಗಳ ಸಮ್ಮುಖದಲ್ಲಿ 5 ಸ್ವಾಮಿಗಳ ಸಮ್ಮುಖದಲ್ಲಿ ಲಿಂಗ ಸ್ಥಾಪನೆ ನೆರವೇರಲಿದೆ. ನಾಳೆಯಿಂದ ನಮ್ಮ ಗ್ರಾಮದಲ್ಲಿ ಹೊಸ ನೂತನ ದೇವಾಲಯ ಪ್ರಾರಂಭಗೊಂಡು ಲಿಂಗದೇವರು ಎಲ್ಲ ಭಕ್ತಾದಿಗಳಿಗೆ ದರ್ಶನ ಕೊಡಲು ನಾಳೆಯಿಂದ ಪ್ರಾರಂಭವಾಗುತ್ತೆ. ಮುತ್ಯಾನವರ ಜಾತ್ರಾ ಮಹೋತ್ಸವವು ದಿನಾಂಕ 12ರಿಂದ ಪ್ರಾರಂಭವಾಗಿ 14ರವರೆಗೆ ಮುಗುತ್ತೆ. 12ನೇ ತಾರೀಕು ಗಂಧಲೇಪನ ಕಾರ್ಯಕ್ರಮ ಜರುಗಲಿದ್ದು, ಆ ಗಂಧಲೇಪನ ಕಾರ್ಯಕ್ರಮಕ್ಕೆ ರಾಜಕೀಯ ವ್ಯಕ್ತಿಗಳು
ಹಾಗೂ ಎಲ್ಲ ಮಠಾಧೀಶರು ಆಗಮಿಸುತ್ತಿದ್ದಾರೆ. ಅದಲ್ಲದೆ 13ನೇ ತಾರೀಕು ದೀಪೋತ್ಸವ ಕಾರ್ಯಕ್ರಮ ಜರುಗಲಿದ್ದು, ಆ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಿರುಗುಡಿ ಶ್ರೀ ಮಲ್ಲಯ್ಯ ಮುತ್ಯಾನವರು ಉದ್ಘಾಟನೆ ಮಾಡಲಿದ್ದಾರೆ. ಅವರ ಜೊತೆಗೆ ರಾಜಕೀಯ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಉಪಸ್ಥಿತರಿರಲಿದ್ದಾರೆ. ಆ ನಂತರ ಬೆಳಗಿನ ಜಾವ 4 ಗಂಟೆಯಿಂದ ಮುಂಜಾನೆ 6 ಗಂಟೆಯವರೆಗೆ ಭವ್ಯ ಮೆರವಣಿಗೆಯೊಂದಿಗೆ ದೀಪೋತ್ಸವ ಕಾರ್ಯಕ್ರಮ ಜರುಗುವುದು. 14ನೇ ತಾರೀಕು ಮುಂಜಾನೆ ಬಿಜಾಪುರ ಜಿಲ್ಲೆಯಿಂದ ಭಜನಾ ಕಾರ್ಯಕ್ರಮ ಜರುಗುವುದು. ನಂತರ ಮಧ್ಯಾಹ್ನ 4 ಗಂಟೆಗೆ ಜಂಗಿ ಪೈಲ್ವಾನರಿಂದ ಕುಸ್ತಿ ಜರುಗುವ ಮೂಲಕ ಜಾತ್ರಾ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ.